ಹಾಯ್ ರೀ, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ನಾವು ಕೂಡ ಚೆನ್ನಾಗಿದ್ದೀವಿ ನೋಡ್ರಿ. ಬರ್ರಿ ಇವತ್ತಿನ ಲಾಗ್ ಈಗ ಚಲೋ ಮಾಡಿ ನೋಡ್ರಿ. ಯಾಕಂದ್ರೆ ಒಬ್ಬರು ಕಮೆಂಟ್ ಮಾಡಿದ್ರಿ ಸಾದಾ ಬ್ಲೌಸ್ ಕಟಿಂಗ್ ತೋರಿಸಿ ಅಕ್ಕ ಅಂತೇಳಿ. ಅದ್ರ ಬಗ್ಗೆ ಲಾಗ್ ಮಾಡಾಕತ್ತೀನಿ ನೋಡ್ರಿ. ಬರ್ರಿ ಸಾದಾ ಬ್ಲೌಸ್ ಕಟಿಂಗ್ ತೋರಿಸ್ತೀನಿ ರೀ. ಯಾವ ಥರ ಅಂತ ಕಮೆಂಟ್ ಮಾಡಿ ಹೇಳ್ರಿ. ಪ್ಲೀಸ್ ಸಪೋರ್ಟ್ ಮಾಡ್ರಿ ಅಂತ ಈ ವಿಡಿಯೋ ಚಲೋ ಮಾಡಾಕತ್ತೀನಿ ನೋಡ್ರಿ. ಬರ್ರಿ ಕಟಿಂಗ್ ತೋರಿಸ್ತೀನಿ ನೋಡ್ರಿ. ಇದೀಗ ಎರಡು ಪದ್ರ ಇರ್ತ್ರಿ. ಅದು ಹಿಂಗೆ ಮಡ್ಚಿರ್ತೈತಲ್ರಿ, ದಡಿ ಇರ್ತಲ್ಲ, ದಡಿನ ಮಡ್ಚ್ಕೋಬೇಕು ನೋಡ್ರಿ. ಫಸ್ಟ್ ಅರ್ವಿ ಈ ಥರ ಹಾಕೋಬೇಕು ನೋಡ್ರಿ. ಹಂಗಂದ್ರೆ ಈ ಥರ ಹಾಕೋಬೇಕ್ರಿ ಫಸ್ಟ್ ಅರ್ವಿ ರೀ. ನಿಮಗೆ ನೋಡ್ರಿ ಈ ಥರ ಅರ್ವಿ ಹಾಕೊಂಡ್ರಲ್ಲ, ಮತ್ತು ಹತ್ತಿ ಜಂಪರ್ ತೊಗೋರಿ. ಈ ಕಡೆ ಏನು ಇದು ಉಕ್ಸಿನ ಪಟ್ಟಿ ಏನು ಮಾಡಿರ್ತೀವಲ್ರಿ, ಅಲ್ಲಿ ಬಗಲ್ನಿಂದ ಹಿಡಿದು ಈ ಕಡೆ ಉಕ್ಸಿನ ಪಟ್ಟಿ ಕಡೆ ಆತಿ ತೊಗೋರಿ. ಮೈಯಾಗ ಅಂತಾರಲ್ರಿ, ಮೈ ಆತಿ ಅಂತಾರಲ್ಲ, ಮೈಯಾಗ ಆತಿ ತೊಗೋರಿ. ಹಂಗಂದ್ರೆ ಇದು ಎರಡು ಕಡೆ ಆತಿ ತೊಗೋರಿ. 10 ಇಂಚ್ ಐತ್ರಿ. ಈ ಕಡೆ ಜಾಸ್ತಿ ಅರ್ಧ ಇಂಚ್ ಜಾಸ್ತಿ ಬರ್ತ್ರಿ. ಈ ಕಡೆ ಉಕ್ಸ್ ಹಚ್ಚಿರ್ತೀವಲ್ರಿ, ಆ ಕಡೆ ಅಂತ ಆತಿ ತೊಗೋರಿ. ಕರೆಕ್ಟ್ ಆತಿ ಬರ್ತ ನೋಡ್ರಿ. ಉಕ್ಷಿ ಮನೆ ಮಾಡಿರ್ತೀವಲ್ರಿ, ಅದು ಆ ಕಡೆ ಅರ್ಧ ಇಂಚ್ ಹೆಚ್ಚಿಗೆ ಬರ್ತ್ರಿ. ಯಾಕಂದ್ರೆ ಗೊತ್ತಿಲ್ಲ. 10 ಇಂಚ್ ಐತ್ರಿ, 10.5 ಇಂಚ್ ಇಟ್ಕೋರಿ. ಯಾಕಂದ್ರೆ ಅರ್ಧ ಇಂಚ್ ಹೆಚ್ಚಿಗೆ ಇಟ್ಕೋರಿ. ಯಾಕಂದ್ರೆ ಇಲ್ರಿ ಅರಿ ಬೆಚ್ಚಿಗಿದ್ರೆ ಏನು ಕೆಡ್ಸಲ್ಲ ನೋಡ್ರಿ. ಅರ್ಧ ಇಂಚ್ ಹೆಚ್ಚಿಗೆ ಇಟ್ಕೋಬೇಕ್ರಿ. ಹೊಲಿಗೆ ಅಲ್ಲಿಗೆ ಬರ್ತ ನೋಡ್ರಿ. ಬರ್ರಿ ಇದನ್ನು ಅರಿವಿ ಇದು ಮಾಡ್ಕೊಂಡು ಅಲ್ಲಿ ಮೂರು ತಾಕ ಹತ್ತಿ ತೊಗೋರಿ. ಯಾಕಂದ್ರೆ ಒಂದೊಂದು ಕಡೆ ಸರ್ದಿರ್ತೈತ್ರಿ ಅರಿವಿ. 3 ತಾಕ ಹತ್ತಿ ತೊಗೊಂಡು ನೋಡ್ರಿ ಇಲ್ಲಿ ಕಟ್ ಮಾಡಾಕತ್ತೀನಿ. 10.5 ಇಂಚ್ ಇಟ್ಟು ನೋಡ್ರಿ. ಮೈಯಾಗ್ರಿ ಇದು ಹಿಂಭಾಗ ಮುಂಭಾಗ ಕೂಡೆ ಬರ್ತ್ರಿ. ಈ ಅರಿವ್ಯಾಗ ತೋಳು ಮತ್ತು ಆ ಕಡೆ ತೊಗೋಬೇಕ್ರಿ. ಆ ಅರಿವಿ ಇರ್ತದೆ ಆ ಕಡೆ. ಇದು ಹಿಂಭಾಗ ಮುಂಭಾಗ ತೊಗೊಳಕ್ಕೆ ಅರ್ವಿ ತೊಗೊಂಡು ನೋಡ್ರಿ. ಇದನ್ನು ನಮ್ಮ ಕಡೆ ಇದು ಮಾಡಿರಿ. ನಮ್ಮ ಕಡೆ ಕೊಳ್ಳೆ ಏನು ತೊಗೊತೀವಲ್ರಿ, ಅದು ನಮ್ಮ ಮುಂದೆ ಆಗ್ಬೇಕ್ರಿ. ಆ ಕಡೆ ಹೊಲಿಗೆ ಹಾಕೋದು ಆ ಕಡೆ ಆ ಸೈಡ್ ಆಗ್ಬೇಕು ನೋಡ್ರಿ. ಈ ಥರ ಅರ್ವಿ ಹಾಕೋರಿ. ಆಮೇಲೆ ಏನು ಮಾಡಿರಿ, ಅಳತೆ ತೊಗೋರಿ ನೋಡ್ರಿ. ಇಲ್ಲೇ ಇದು ಈ ಮುಂಭಾಗ 12.5 ಪೋಣೆ 13 ಇಂಚ್ ಐತ್ರಿ. ನಾನು 14 ಇಂಚ್ ಇಟ್ಕೋತೀನಿ ನೋಡ್ರಿ. ಯಾಕಂದ್ರೆ ಹೊಲಿಗೆ ಆಗೋದು ಹೋಗಿ 14 ಇಂಚ್ ಬೇಕಾಗತ್ತೆ ರೀ. ಅದಕ್ಕೆ 14 ಇಂಚ್ ಇಟ್ಕೋತೀನಿ ನೋಡ್ರಿ ನಾನು. ಹಿಂಭಾಗ ನೋಡಿದ್ರಿ, ಅದು ಅಷ್ಟೇ. ಅದು 14 ಅಲ್ರಿ, 15.5 ಇಂಚ್ ಇಟ್ಕೋರಿ ಹಿಂಭಾಗ. ಯಾಕಂದ್ರೆ ಪಟ್ಟಿ ಮಡ್ಚಕ್ಕೆ ಬೇಕಲ್ರಿ. ನಾನು ಪಟ್ಟಿ ಮಡ್ಚಕ್ಕೆ 1.5 ಇಂಚ್ ಜಾಸ್ತಿ ತೊಗೋತೀನಿ. ಯಾಕಂದ್ರೆ ಅದರಾಗೆ ಅರ್ವಿ ಫೋಲ್ಡ್ ಮಾಡ್ತೀನಿ ನೋಡ್ರಿ. ಮಡ್ಚಕ್ಕೆ ನಾನು ನೋಡ್ರಿ 14 ಇಂಚ್ ಇಟ್ಕೊಂಡು ಅದು ಎಕ್ಸ್ಟ್ರಾ ಅರ್ವಿ ಕಟ್ ಮಾಡ್ಕೊಂಬಿಡ್ರಿ. ಅದನ್ನು ನೋಡ್ರಿ ಆ ಕಡೆ ಹಿಂಭಾಗ ಭಾಳ ಐತ್ರಿ, ಅದು ಸ್ವಲ್ಪ ತೊಗೊಂಡು 1.5 ಇಂಚ್ ಅಷ್ಟೇ ಇಟ್ಕೋರಿ ಅರ್ವಿ. ಯಾಕಂದ್ರೆ ನಾನು ಅದ್ರಾಗೆ ಪಟ್ಟಿ ಮಡ್ಚ್ಕೊಂಬಿಡ್ತೀನಿ ರೀ. ನಾನು ಫುಲ್ಲ ಪಟ್ಟಿ ಹಚ್ಕೊಳಲ್ರಿ. ಒಬ್ರೊಬ್ರು ಏನು ಮಾಡ್ತಾರೆ, ಅದನ್ನು ಅಷ್ಟೇ ಸವ ಇಟ್ಕೊಂಡು ಆಮೇಲೆ ಪಟ್ಟಿ ಅರ್ವಿ ಹಚ್ಕೊಂಡು ಬೆನ್ನು ಪಟ್ಟಿ ಹಚ್ಕೋತಾರೆ. ನಾ ಇಲ್ರಿ, ಬೆನ್ನು ಪಟ್ಟಿ ಅದ್ರಾಗೆ ಮಾಡಿಸ್ತೀನಿ ನೋಡ್ರಿ. ಬರ್ರಿ ಇವಾಗ ಕೊಳ್ಳ ಅಳತೆ ತೊಗೊಂಡ್ರಿ. ಮುಂದಿನ ಕೊಳ್ಳು 6.5 ಇಂಚ್ ಐತ್ರಿ. ಇದು ಕೈ ಅಡ್ಡಾಗೈತ್ರಿ, ಕಾಣಲ್ಲ. ಈ ಥರ ತೊಗೋಬೇಕು ನೋಡ್ರಿ. ಹಿಂಗೆ ಸೀದಾ ಇಟ್ಟು ಹಿಂಗೆ ಕ್ರಾಸ್ ಬ್ಯಾನ್ ನೋಡ್ಬೇಕ್ರಿ. 6.5 ಇಂಚ್ ಐತ್ರಿ ಮುಂದಿನ ಕೊಳ್ಳು. ಹಿಂದಿನ ಕೊಳ್ಳು ಏನೈತಲ್ರಿ, ಹಿಂದಿನ ಕೊಳ್ಳು ನೋಡಾಕತ್ತೀವಿ ನೋಡ್ರಿ. 8.5 ಇಂಚ್ ಐತ್ರಿ ಹಿಂದಿನ ಕೊಳ್ಳು. 8.5 ಐತಲ್ರಿ, ನಾವು 9 ಇಂಚ್ ಇಡ್ತೀವಿ ರೀ. ಯಾಕೆ ಹಿಂದಿನ ಕೊಳ್ಳು ಸ್ವಲ್ಪ ಹೊಲಿಯಾಗೋದು ಹೋಗಿ ಅಲ್ಲಿಗೆ ಬರ್ತು ನೋಡ್ರಿ. ಇದು 8.5 ಇಂಚ್ ಐತಿ. ಮುಂದಿನ ಮಾತ್ರ 6.5ನೇ ಇಡ್ರಿ. ಯಾಕಂದ್ರೆ ಸ್ವಲ್ಪ ಹೆಚ್ಚಿಗೆ ಇಡ್ರಿ ಹಿಂದಿಂದು. ಆದ್ರೆ ಮತ್ತು ತಳ್ಯಾಕಾದ್ರೆ ಮತ್ತು ಜಂಪರ್ ಇದಾಗೋ ಚಾನ್ಸ್ ಇರುತ್ತೆ ರೀ. ಇಲ್ಲಿ ಏನೈತಲ್ರಿ, ಕೊಳ್ಳು ಏನು ಕಟ್ ಮಾಡ್ಕೊತೀವಲ್ರಿ, ಅಲ್ಲೇ 2 ಇಂಚ್ ಇಡ್ರಿ. ಇಲ್ಲಿ 2 ಇಂಚ್ ಇಡ್ಬೇಕು. ಎಷ್ಟೇ ದಪ್ಪ ಇರಲಿ ತೆಳಗಿರಲಿ, ನಾ ತೆಳಗಿದ್ರೆ ಕಮ್ಮಿ ಇಟ್ಕೋಬೇಕು, ದಪ್ಪ ಇದ್ರೆ 2 ಇಂಚ್ ಇಡ್ಬೇಕು ನೋಡ್ರಿ. ಇವ್ರು ಒಂದು ಮೀಡಿಯಮ್ ಅದ ರೀ, 2 ಇಂಚ್ ಇಟ್ಕೊಳಕತ್ತೀನಿ ನೋಡ್ರಿ ನಾನು. ಮುಂಭಾಗ ಮುಂದಿನ ಕೊಳ್ಳು ಏನೈತ್ರಿ, ಉದ್ದಿಗೆ 6.5 ಇಂಚ್ ಇಟ್ಕೊಳಕತ್ತೀನಿ ರೀ. ನೋಡ್ರಿ 6.5 ಇಂಚ್ ಇಟ್ಕೊಂಡೆ. ಇವಾಗ ಏನೈತಲ್ರಿ, ಅದನ್ನ ನೀಟಾಗಿ ಗೆರೆ ಹೊಡ್ಕೊಂಡು ಯಾಕಂದ್ರೆ ಅದು ನೀಟಾಗಿ ಗೆರೆ ಹೊಡ್ಕೊಂಡ್ವಿ ಅಂದ್ರೆ ಎಷ್ಟು ನಾವು ನೀಟಾಗಿ ಗೆರೆ ಹೊಡ್ಕೊತೀವಿ ಅಷ್ಟು ನೀಟ್ ಕೊಳ ಬರ್ತೈತೆ ನೋಡ್ರಿ. ಇಲ್ಲಿ ನೋಡ್ರಿ, ಮತ್ತು ಇಲ್ಲಿ ಹೆಚ್ಚಿಗೆ ಏನಿರ್ತಂದ್ರೆ ಮಕ್ಕಳು ಕಿಸ್ಬಾಯಿ ಆಗತ್ತೆ ರೀ. ಅರಿವಿ 2 ಇಂಚ್ ಇಡ್ಬೇಕು ಅಲ್ಲಿನೂ. ಅದು ಅಲ್ಲಿ 2 ಇಂಚ್ ಐತ್ರಿ. ಸ್ವಲ್ಪ ರೌಂಡ್ ಶೇಪ್ ಹಾಕೋಬೇಕು ರೀ. ಸ್ವಲ್ಪ ಭಾಳ ಡಿಪೆಂಡ್ ತೊಗೊಂಡ್ರೆ ಮತ್ತು ಕೊಳ ಹತ್ತಿ ಬರ್ತೀರಿ. ಸ್ವಲ್ಪ ನೋಡ್ಕೊಂಡು ತೊಗೋಬೇಕು ನೋಡ್ರಿ. ಅರ್ಧ ಇಂಚು ಇದು ಭುಜ ನೋಡ್ರಿ. ಇದು ಭುಜ 3.5 ಅವ್ರು ಎಷ್ಟು ಇರ್ತಾರೆ ಅಷ್ಟು ಇಟ್ಕೊಂಡು ನೋಡ್ರಿ. ಇವರು 3.25 ಐತ್ರಿ. ನಾನು 3.25 ಇಲ್ರಿ, 3.25 ಇಟ್ಕೊಂಡಿ ನೋಡ್ರಿ. 3.25 ಕಮ್ಮಿ ಇಟ್ಕೊಂಡೀನಿ ರೀ ಒಂದಿಷ್ಟು. ಇಲ್ಲಿಗೆ ಭುಜ ನೋಡ್ರಿ. ಇದು ಮಾರ್ಕ್ ಮಾಡ್ಕೊರಿ ಇಲ್ಲಿಗೆ ನೋಡ್ರಿ. 3.25 ಇಟ್ಕೊಂಡೀನಿ, ಮಾರ್ಕ್ ಮಾಡ್ಕೊರಿ ಇಲ್ಲಿಗೆ. ನಂದು ಟೇಪು ಹಳೇದಾಗೈತೆ ರೀ, ಭಾಳ ದಿನ ತೊಗೊಂಡು. ಇನ್ನೊಂದು ಟೇಪ್ ತರ್ಬೇಕಂತೀನಿ ರೀ, ತರೋದಾಗಿಲ್ಲ. ಅದರ ನಂಬರ್ ನಿಮ್ಗೆ ಕಾಣ್ತಾವಿಲ್ಲ, ನಾ ಹೇಳ್ತೀನಿ ನೋಡ್ರಿ. 3.25 ಇಟ್ಕೊಂಡಿ ನೋಡ್ರಿ. ಈ ಕಡೆ ಬಗಲ್ ಏನೈತಲ್ರಿ,
5 ಇಂಚ್ ಇಟ್ಕೊತೀನಿ ರೀ. ಯಾಕಂದ್ರೆ ಭಾಳ ದಪ್ಪ ಇಲ್ಲ, ಬೇಕಾದಷ್ಟು ದಪ್ಪ ಇಲ್ಲಿ 5.5 ಇಂಚ್ ಅಷ್ಟೇ ಬರುತ್ತೆ ರೀ. ನೀವು ಬೇಕಾದ್ರೆ ಭಾಳ ದಪ್ಪ ಇದ್ರೆ 5.5 ಇಂಚ್ ಬರುತ್ತೆ ರೀ. ಇವ್ರು ಆಟ್ ಮೀಡಿಯಮ್ ಅದಾರ, 5 ಇಂಚ್ ರಗಡ್ ಆಗತ್ತೆ ರೀ. 5 ಇಂಚ್ ಇಟ್ಕೊತೀನಿ ರೀ ಬಗಲು. ಅದನ್ನು ನೀಟಾಗಿ ಮಾರ್ಕ್ ಮಾಡ್ಕೊರಿ. ಯಾಕಂದ್ರೆ ಅದು ನಾವು ಹೆಂಗೆ ಮಾರ್ಕ್ ಅದು 5.5 ಹಾಕ್ಕೊಂಡಿದ್ದಿಲ್ಲ ರೀ, ಬೇಡ ಅವ್ರು ಭಾಳ ದಪ್ಪಿಲ್ಲ ಅಷ್ಟಾಗದಾರ. ಮತ್ತು ಬಗಲು ಭಾಳ ಹಿಂಗೆ ದಿಪ್ಪ ಇದು ಆಗತ್ತೆ ರೀ, ಲೂಸ್ ಆಗತ್ತೆ ಬಗಲು. ಎಷ್ಟು ಹಿಡಿದ್ರೂ ಮಾತಿ ಸರಿ ಕುಂದರಲ್ಲ ರೀ. ಅದಕ್ಕೆ ಇದು ಶೇಪ್ ಚಲೋತ್ನೆ ಹಾಕೋರಿ ಇದನ್ನು. ಇವಾಗ ಇದನ್ನು ಶೇಪು ಚಲೋತ್ನೆ ಹಾಕ್ಕೊಂಡು ಇದು ಮಾಡಿರಿ. ಇಲ್ಲಿ 1.5 ಇಂಚ್ ಇಡ್ಬೇಕು ನೋಡಿರಿ ಬಗಲು. ಇಲ್ಲಿ 1.5 ಇಂಚ್ ಇಟ್ಕೊಂಡು ಶೇಪ್ ಹಾಕೋರಿ. ಅರ್ಧ ಇಂಚು ಮುಂಭಾಗ ತಕ್ಕೋರಿ, ಅರ್ಧ ಇಂಚು. ಇದು ಕಮ್ಮಿ ಇತ್ತು, 1 ಇಂಚ್ ಇತ್ತು. ಮತ್ತು 1 ಇಂಚ್ ಅದನ್ನ ಹಾಕ್ಕೊಂಡು ಇದು ಮುಂಭಾಗ ಏನು ಹಾಕಿನಲ್ಲ ರೀ ಅದಷ್ಟು ಅದು ಹಿಂದಿನ ಗೆರೆ ಹಾಕಿನಲ್ಲ ರೀ, ಮುಂದಿನ ಗೆರೆ ಕಟ್ ಮಾಡ್ಕೊರಿ. ಹಿಂದಿನ ಗೆರೆಗೆ ಅಟೋ ಮುಂಭಾಗ ಅಷ್ಟೇ ತಕ್ಕೋರಿ, ಹಿಂಭಾಗ ಇಲ್ರಿ ಅದಷ್ಟು. ನಿಮ್ಗೆ ಅರ್ಥ ಆಗಲಿ ಅಂತೇಳಿ ನಾನು ಎಲ್ಲ ಥರ ಹೇಳಾಕತ್ತೀನಿ ನೋಡಿರಿ. ನಿಮ್ಗೆ ಏನಾದರೂ ಅರ್ಥ ಆಗ್ಲಿಕ್ಕೆ ಏನಾದರೂ ಮಿಸ್ಟೇಕ್ ಬಂದ್ರೆ, ಏನಾದರೂ ನಿಮ್ಗೆ ಅರ್ಥ ಆಗ್ಲಿಕ್ಕೆ ನನಗೆ ಕೇಳಿರಿ, ಕಮೆಂಟ್ ಹಾಕಿರಿ, ಅದಕ್ಕೆ ರಿಪ್ಲೈ ಮಾಡ್ತೀನಿ ರೀ ನಾನು. ಇದು ಕ್ರಾಸ್ ಪಟ್ಟಿ ನೋಡಿರಿ. ನಾನು ಕ್ರಾಸ್ ಪಟ್ಟಿ ಕಡೆ ಮುಂದಿಂದು ಅದು 2.5 ಇಟ್ಕೊಂಡೀನಿ ರೀ, ಅದು 3.5 ಇಟ್ಕೊಂಡೀನಿ ನೋಡಿರಿ. ಬರ್ರಿ ಈಗ ನಾನು ಅಳತೆ ಜಂಪರ್ ತೊಗೊಂಡೆ. ಕಟ್ ಮಾಡೋದು ಬ್ಯಾಡ್ರಿ, ನಿಮಗೆ ಅಳತೆ ಗೊತ್ತಾಗಲಿ ಅಂತೇಳಿ ನಾನು ಅಳತೆ ಜಂಪರ್ನ ಅಳತೆ ತೊಗೊಂಡು ಕಟ್ ಮಾಡಾಕತ್ತೀನಿ ನೋಡಿರಿ. ಇಲ್ಲೇ ಮಾರ್ಕ್ ಹಾಕಿ ನೋಡಿರಿ, ನಿಮ್ಗೆ ಅರ್ಥ ಆಗುತ್ತಿಲ್ಲ ಅಂತೇಳಿ. 6.5 ಮುಂಭಾಗ ರೀ, ಬಗಲು 5 ಇಂಚು ರೀ. ಇಲ್ಲಿ 3.5 ಇಂಚು, ಇಲ್ಲಿ 2.5 ಇಂಚ್ ನೋಡಿರಿ. ಈ ಥರ ನೀವು ಕಟ್ ಮಾಡ್ಕೊಂಡ್ರಂದ್ರೆ ಹಾಕ್ಕೊಂಡು ನಿಮಗೆ ಗೊತ್ತಾಗತ್ತೆ ರೀ. ಒಂದು ಜಂಪರ್ ಕಟ್ ಮಾಡಲ್ಲ, 2 ಜಂಪರ್ ಮಾಡಿದ್ರಂದ್ರೆ ಅರ್ಥ ಆಗತ್ತೆ ನೋಡಿರಿ. ಸ್ವಲ್ಪ ಯಾರಾದರೂ ರಾಟಿ ಕಲ್ತು ಇದ್ದವ್ರು ಒಂದು ಸ್ವಲ್ಪ ಮಾಹಿತಿ ಇದ್ರೆ ಈ ಥರ ನಾ ಕಟಿಂಗ್ ತೋರಿಸ್ತೇನೆ ರೀ. ಈ ಥರ ಕಟ್ ಮಾಡಿದ್ರಂದ್ರೆ ನಿಮ್ಗೆ ಫುಲ್ ಅರ್ಥ ಆಗತ್ತೆ ನೋಡಿರಿ. ಇದು ಮುಂದಿನ ಕೊಳ ಕರೆಕ್ಟ್ ಐತೆ ರೀ, ಎಲ್ಲ ನೋಡ್ಕೊಂಡೇನಿ ರೀ ನಾನು. ಜಂಪರ್ ಅಳತೆ ತೊಗೊಂಡು ಆಮೇಲೆ ಎಲ್ಲ ಮಾರ್ಕ್ ಹಾಕ್ಕೊಂಡು ಆಮೇಲೆ ಜಂಪರ್ ಅಳತೆ ತೊಗೊಂಡು ನೋಡ್ಕೊರಿ, ಎಲ್ಲ ಕರೆಕ್ಟ್ ಇದ್ರೆ ಕಟಿಂಗ್ ಮಾಡಿರಿ. ನೋಡಿರಿ ಕ್ರಾಸ್ ಪಟ್ಟಿನ ತೊಗೊಂಡು ನಾನು ಇವಾಗ ಮುಂಭಾಗ ತೊಗೊಳಕತ್ತೀನಿ ರೀ. ಮುಂಭಾಗ ತೊಗೊಂಡು ಬಗಲು ತೊಗೋತೀನಿ ನೋಡಿರಿ ನಾನು. ಇವಾಗ ಅದನ್ನು ಮೊದಲು ಕಾಜಿ ಪಟ್ಟಿ ಗುಂಡಿ ಪಟ್ಟಿ ಕಟ್ ಮಾಡ್ಕೊಂಬಿಡ್ರಿ. ಈಗ ಆಮೇಲೆ ಕಟ್ ಮಾಡ್ಕೊತೀರಂದ್ರೆ ಹಿಂದೆ ಕರ ಆಗುತ್ತೆ, ಮುಂದೆ ಕರ ಆಗುತ್ತೆ ರೀ, ಕರೆಕ್ಟ್ ಬರಲ್ಲ. ಅದ್ರ ಸಲಾಗ ಇದು ಮಾಡಿ ನೋಡಿರಿ. ಇಲ್ಲೇ ನಮ್ಮ ಮನೆ ನವಿ ಬಂದ್ರಿ, ಆಕಿನೂ ಒಂದು ಸ್ವಲ್ಪ ರಾಟಿ ಕಲ್ತಾಳ್ರಿ. ಆಕಿ ಹೇಳಕತ್ತಿದ್ರು ಇದಿಷ್ಟು ಅಂತ. ನಾ ಹಂಗೆ ಕಟ್ ಮಾಡಿದ್ದೀನಿ ನೋಡಿರಿ. ಅವಿ ಮಗಳು ನೋಡಿರಿ ಅವಿ. ಬರ್ರಿ ಇವಾಗ ಏನೈತೆ ಇದನ್ನು ಭುಜ ಕಟ್ ಮಾಡ್ಕೊಂಡ್ರಿ ಸರಿಯಾಗಿ ನೋಡ್ಕೊಂಡು. ಮುಂಭಾಗ ಒಂದು ಸ್ವಲ್ಪ ಹೆಚ್ಚಿಗೆ ತೊಗೊರಿ ಅಂತ ಹೇಳಿದ್ನಲ್ಲ ರೀ, ತೊಗೊಂಡೀನಿ ರೀ ನಾನು. ಕ್ರಾಸ್ ಪಟ್ಟಿ ಮುಂಭಾಗ ಇಟ್ಟಿರ್ತೀರಿ, ಈಗ ಹಿಂಭಾಗ ತೊಗೊತೀನಿ ನೋಡಿರಿ. ನಾನು ಇದೇ ಥರ ಕಟ್ ಮಾಡ್ತೀನಿ ರೀ. ಒಬ್ಬೊಬ್ರು ಒಂದೊಂದು ಥರ ಮಾಹಿತಿ ಹೇಳ್ತಾರೆ ಕಟ್ ಮಾಡಾಗ. ನಾ ಕಟ್ ಮಾಡೋದು ಇದೇ ಥರ ರೀ, ನಮಗೆ ಹೇಳ್ಕೊಟ್ಟಿದ್ದು. ಹಳ್ಳಿ ಒಳಗೆ ಕಲ್ತೀವಿ ನಾವು. ನಾವು ರಾಟಿ ಕಲ್ತಿದ್ದು ಬಂದು ಕೋಳೂರು ನೋಡಿರಿ, ಅಲ್ಲೇ ಕಲ್ತೀವಿ. ನನಗೆ ಅಲ್ಲೇ ಈ ಥರ ಹೇಳ್ಕೊಟ್ಟಾರ ನೋಡಿರಿ. ಅದಕ್ಕೆ ಇವಾಗ ಅದನ್ನು ಇದು ರೀ ಹಿಂಭಾಗನೂ ರೌಂಡ ಹೇಳ್ಯಾರ ಅವರು. ರೌಂಡ್ ಶೇಪ್ನ್ಯಾಗ ತೊಗೊಂಡಿನಿ ನೋಡಿರಿ. ರೌಂಡಾಗ ತೊಗೋಬೇಕ್ರಿ, ಇಷ್ಟು ನೀಟ್ ಬರ್ ನೋಡಿ ಹೆಂಗೆ ತೊಗೊಂಡಿನಿ. ಇದು ಹಿಂಭಾಗನೂ ಹಾಕ್ಕೊಂಡು ಮುಂಭಾಗ ಹಾಕ್ಕೊಂಡು ಇದ್ರ ಮ್ಯಾಗ ಕಾಜಿ ಪಟ್ಟಿ ಗುಂಡಿ ಪಟ್ಟಿ ಕ್ರಾಸ್ ಪಟ್ಟಿ ಇಟ್ಕೊರಿ. ಇದು ಅರಿಬಿ ಬಂದಿರ್ತೈತಲ್ಲ ರೀ, ಅದ್ರಾಗ ಕಾಜಿ ಪಟ್ಟಿ ಗುಂಡಿ ಪಟ್ಟಿ ತೊಗೊಂಡಿನಿ ನೋಡಿರಿ. ತೊಗೊಳಕತ್ತೀನಿ ರೀ. ಈ ಥರ ತೊಗೊಂಡ್ರೆ ಅರಿಬಿ ಶೇವ್ ಆಗತ್ತೆ ರೀ, ಅರಿಬಿ ಉಳಿತೈತೆ ರೀ ನಿಮ್ಗೆ. ಇವು ಕ್ರಾಸ್ ಪಟ್ಟಿ ತೊಗೊಳಕತ್ತೀನಿ ನೋಡಿರಿ. ಇದು ಕ್ರಾಸ್ ಪಟ್ಟಿ ತೊಗೊಂಡೆ. ಆ ಕ್ರಾಸ್ ಪಟ್ಟಿನೂ ಬಗಲ್ ಅರಿಬಿ ಇರ್ತಲ್ಲ ರೀ, ಅದ್ರಾಗ ತೊಗೊಂಡೆ ನೋಡಿರಿ. ಕ್ರಾಸ್ ಪಟ್ಟಿನೂ ಆತು ರೀ, ಕಾಜಿ ಪಟ್ಟಿನೂ ಆತು, ಗುಂಡಿ ಪಟ್ಟಿನೂ ಆತು. ಇವಾಗ ತೋಳು ತೊಗೋಬೇಕು ರೀ. ಬರ್ರಿ ಇವಾಗ ತೋಳು ತೊಗೊಳಕ ಮಡ್ಚ್ಕೊಳಕತ್ತೀನಿ ರೀ. ಇವಾಗ ತೋಳನ್ನು ತೊಗೊಂಡು ಗೋಟ್ನ ಅರಿಬಿ ಒಂದು ತೊಗೊಂಡ್ರೆ ಒಂದು ಜಂಪರ್ ಕಟಿಂಗ್ ಮುಗಿತೈತೆ ನೋಡಿರಿ. ಈಜಿನೇ ಐತೆ ರೀ. ನಿಮ್ಮ ಕೂಡ ವಿಡಿಯೋ ಮಾಡ್ಕೊತ ನಾನು ಮಾಡ್ಯಾಕತ್ತೀನಲ್ಲ ರೀ, ಒಂದು ಸ್ವಲ್ಪ ಲೇಟ್ ಆಗೈತೆ. ಒಂದು ಸ್ವಲ್ಪ ಅಳತೆ ಗೊತ್ತಿದ್ರೆ ಬರೋಬ್ಬರ ಅಳತೆ ತೊಗೊಂಡು ನೋಡಿರಿ. 6 ಇಂಚ್ ಐತೆ ರೀ ಕೊಳ್ಳು. 6 ಇಂಚ್ ಐತೆ ರೀ ತೋಳು, ಸಾರಿ ರೀ ಕೊಳ್ಳಂದು ನೋಡಿರಿ. ತೋಳು 6 ಇಂಚ್ ಐತೆ ರೀ. ನಾನು ತೋಳು ಮಡ್ಚಾಕ ಒಂದು 1.5 ಇಂಚ್ ತೊಗೋಬೇಕಿತ್ತು ರೀ, 1.25 ತೊಗೊಂಡೀನಿ ರೀ. ಯಾಕಂದ್ರೆ 1.5 ಇಂಚ್ ಪಟ್ಟಿ ಎಡಲಾಗತ್ತೆ ರೀ, ಹಳೆ ಸ್ಟೈಲ್ ಆಗತ್ತೆ ರೀ ಅದು. ಈಗ ಬರೀ 1.25 ಇಡ್ತೀವಿ ರೀ ಈಗ ನಾವು. ಇಲ್ಲಿ 2.5 ಇಂಚ್ ಕಡಿಮೆ ನೋಡಿರಿ ಬಗಲು. ಹಂಗಂದ್ರೆ 2.5 ಇಂಚ್ ಕಡಿಬೇಕು ರೀ, ಹಂಗಂದ್ರೆ ಸೇಪ್ ಚಂದ ಕುಂದಿರುತ್ತೆ ನೋಡಿರಿ. ಈಗ ಇದು ಮುಂಭಾಗ ಸ್ವಲ್ಪ ತೊಗೊಂಬಿಡ್ರಿ ಇದನ್ನು. ಯಾಕಂದ್ರೆ ಮುಂಭಾಗ ತೊಗೊಲೇಬೇಕು ರೀ. ಎಲ್ಲರೂ ಯೂಟ್ಯೂಬ್ನಾಗ ಅಂತಾರೆ ರೀ, ನಾವು ಕ್ರಾಸ್ ತೊಗೊಂಡ್ರೆ ನೀಟ್ ಬರುತ್ತೆ ಕೊಳ್ಳ ಅಂತೇಳಿ. ನಾ ಸೀದಾ ಅರಿಬಿ ತೊಗೊಂಡ್ರೆ ನೀಟ್ ಬರುತ್ತೆ. ನಂದು ಗೋಟ್ ಕಟ್ತೀವಲ್ಲ ರೀ, ಅದು ಸ್ವಲ್ಪ ಗೋಟ್ ಕಟ್ಟೋಕೆ ಒಂದು ಸ್ವಲ್ಪ ಮಾಹಿತಿ ಫಸ್ಟಿಗೆ ಸ್ವಲ್ಪ ಎಲ್ಲರಿಗೆ ಮುದ್ದು ಬರೋದ ರೀ. ಆಮೇಲೆ ಇದನ್ನು ಸ್ವಲ್ಪ ಗೋಟ್ ಕಟ್ಕೊಂಡು
ಆಮೇಲೆ ಇದು ಮಾಡಿರಿ ನೀಟಾಗಿ ಕೈ ಕುಂತಂದ್ರೆ ನೀಟ್ ಆಗತ್ತೆ ನೋಡಿ. ನಮ್ಮದು ಕೈ ಕುಂತೈತೆ ರೀ. ನಾ ಬಂದು ರಾಟಿ ಕಲಿತು 10-11 ವರ್ಷ ಆಗಿರ್ಬೇಕು ರೀ ಇವಾಗ ನಾ ರಾಟಿ ಕಲಿತು. ಈಗ ಈ ಥರ ಹಾಕಿ ನಾ ಹೇಳೀನಿ ರೀ, ನಾ ಯಾವ ಥರ ಇನ್ನೂ ವಿಡಿಯೋದಾಗ ಹೇಳೀನಿ ರೀ ಯಾವ ಥರ ಕಟ್ಟಿ ಇಟ್ಕೋಬೇಕು ಅಂತೇಳಿ. ಫಸ್ಟು ಹಿಂಭಾಗ ಮುಂಭಾಗ ಕ್ರಾಸ್ ಪಟ್ಟಿ ಕಾಜಾ ಪಟ್ಟಿ ಗುಂಡಿ ಪಟ್ಟಿ ಇಟ್ಕೊಂಡು ತೋಳು